ಈ ಕೊಲೆ ಕೇಸ್ ಜೊತೆಗೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತದೆ. ಅದು ಎಟು ಆರೋಪಿಯಾಗಿರೋ ದರ್ಶನ್ ವಿರುದ್ಧ ರೌಡಿ ಶೀಟ್ ಏನಾದ್ರೂ ದಾಖಲಾಗುತ್ತಾ ಅಂತ ಆರಂಭದ ದಿನದಿಂದಲೂ ಈ ಚರ್ಚೆಯಲ್ಲಿದೆ ಈ ಪ್ರಕರಣ. ಈ ವಿಚಾರ ಸ್ವಾಮಿ ಕೊಲೆ ಕೇಸ್ ಜೊತೆಗೆ ಹಳೆ ಕೇಸ್ಗಳನ್ನು ಸೇರಿಸಿ ತನಿಖೆ ವೇಳೆ ದರ್ಶನ್ ವಿರುದ್ಧ ಹಳೆ ಕೇಸ್ ಕೆದಕ್ತಾ ಇದ್ದಾರಂತೆ ಪೊಲೀಸರು. ದರ್ಶನ್ ವಿರುದ್ಧ ದಾಖಲಾದ ಸುಮಾರು 3 ಗಂಭೀರ ಕೇಸ್ಗಳನ್ನ ಪರಿಗಣನೆಗೆ ತಗೊಂಡು ಹಳೆ ಕೇಸ್ಗಳ ರಿಪೋರ್ಟ್ ನೀಡೋಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಇದೀಗ ಜೈಲಿನ ರಿಲೀಸ್ ಬಳಿಕ ಪರಿಶೀಲಿಸಿ ರೌಡಿ ಪಟ್ಟಿ ಸಾಧ್ಯತೆ ಇದೆ. ರೌಡಿ ಶೀಟರ್ ಅದಾಗ್ಬಿಟ್ರೆ ತೀರಾ ಮುಜುಗರ, ತೀರಾ ಅವಮಾನ. ಪರೇಡ್ಗಳಿಗೆಲ್ಲ ಹೋಗ್ಬೇಕು. ಒಂದ್ ರೀತಿ ಈಗ ಸಾಮಾನ್ಯ ಈಗ ರೌಡಿ ಶೀಟ್ ಓಪನ್ ಮಾಡಿದಂಥವ್ರಿಗೆ ಏನ್ ಮಾಡ್ತಾರೆ ಪ್ರಕ್ರಿಯೆಗಳಿರುತ್ತೆ, ಅದೇ ರೀತಿಯ ಪ್ರಕ್ರಿಯೆಗಳು ಇವ್ರ ಮೇಲೂ ಆಗ್ಬಿಡುತ್ತೆ. ಆಮೇಲೆ ಸೊ ಇದು ಗೃಹ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಸಾಧ್ಯ ಆದ್ರೆ, ಅಗತ್ಯ ಬಿದ್ರೆ ರೌಡಿ ಶೀಟನ್ನ ತೆಗೆಯೋದ್ರ ಬಗ್ಗೆ ಸುಳಿವು ಕೊಟ್ಟಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ರೌಡಿ ಶೀಟ್ ನ ದರ್ಶನ್ ವಿರುದ್ಧವಾಗಿ ಅಥವಾ ದರ್ಶನ್ ವಿಚಾರದಲ್ಲಿ ತೆಗೆಯೋಕೆ ಸಂಬಂಧಪಟ್ಟಂತೆ ಆರಂಭದ ದಿನದಿಂದಲೂ ಕೂಡ ಚರ್ಚೆಯಲ್ಲಿದೆ. ಎಲ್ಲಿ ತನಕ ಬಂದು ನಿಂತಿದೆ ಇದು ಈ ಒಂದು ಚರ್ಚೆ ಅಂತ? ವಿದ್ಯಾ, ಆರಂಭದಿಂದಲೂ ಕೂಡ ಪಬ್ಲಿಕ್ ಟಿವಿ ಈ ಬಗ್ಗೆ ಒಂದಷ್ಟು ವರದಿಯನ್ನ ಪ್ರಸಾರ ಮಾಡಿತ್ತು. ಪೊಲೀಸ್ ಇಲಾಖೆ ಗಂಭೀರವಾದಂತಹ ಚಿಂತನೆಯಲ್ಲಿದೆ. ನಟ ದರ್ಶನ್ ವಿರುದ್ಧ ರೌಡಿ ಶೀಟರ್ ಅನ್ನ ಓಪನ್ ಮಾಡಬೇಕು, ರೌಡಿ ಹಾಳೆಯನ್ನ ತೆರೆಯಬೇಕು ಅನ್ನೋ ಚಿಂತನೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಬಳಿಕ ಪೊಲೀಸ್ ಇಲಾಖೆ ಚಿಂತನೆಯನ್ನ ನಡೆಸಿತ್ತು. ಇದೀಗ ಆ ಬಗ್ಗೆ ಹಿರಿಯ ಅಧಿಕಾರಿಗಳು ಇದೀಗ ಮೌಖಿಕ ಆದೇಶವನ್ನ ಕೊಟ್ಟಿದ್ದಾರೆ. ಇವರ ಮೇಲೆ ಇರುವಂತಹ ಹಳೆಯ ಪ್ರಕರಣಗಳನ್ನ ಕ್ರೋಢೀಕರಣ ಮಾಡಿ ಯಾವೆಲ್ಲ ಪ್ರಕರಣಗಳಲ್ಲಿ ಇವರ ಪ್ರಕರಣಗಳು ಇನ್ನೂ ತನಿಖಾ ಹಂತದಲ್ಲಿದ್ದಾವೆ, ಕೋರ್ಟ್ನಲ್ಲಿ ಖುಲಾಸೆಯಾಗಿರ್ತಕ್ಕಂಥ ಪ್ರಕರಣಗಳು ಅಥವಾ ಇವ್ರ ಮೇಲೆ ಬೇರೆ ಬೇರೆ ಎಲ್ಲೆಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಅವೆಲ್ಲವನ್ನ ಕೂಡ ಶೇಖರಣೆ ಮಾಡಿಟ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಸಿಕ್ಕಿದೆ. ಕಾರಣ ಇಷ್ಟೇ, ಈಗ ದರ್ಶನ್ ಜೈಲಿನಲ್ಲಿದ್ದಾರೆ, ಜೈಲಿನಿಂದ ಹೊರಬರಬೇಕಾಗುತ್ತೆ. ಅವ್ರಿಗೆ ಬೇಲ್ ಸಿಕ್ಕಿ ಹೊರಬಂದ ಬಳಿಕ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಡಲಿದ್ದಾರೆ. 15 ದಿನಗಳ ಒಳಗಾಗಿ ಒಂದು ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ನಿಮ್ಮ ಮೇಲೆ ಇಂತಿಂಥ ಪ್ರಕರಣಗಳಲ್ಲಿ ನೀವು ಭಾಗಿಯಾಗಿದ್ದೀರಿ, ಪದೇ ಪದೇ ಈ ನೆಲದ ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದೀರಿ, ಇಂಥ ಅಪರಾಧ ಪ್ರಕರಣಗಳಲ್ಲಿ ನೀವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದೀರಿ, ಹೀಗಾಗಿ ನಿಮ್ಮ ಮೇಲೆ ಯಾಕೆ ರೌಡಿ ಹಾಳೆಯನ್ನ ತೆರೆಯಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. 15 ದಿನಗಳ ಒಳಗಾಗಿ ಅದಕ್ಕೆ ದರ್ಶನ್ ಉತ್ತರವನ್ನ ಕೊಡಬೇಕು. ಆ ಬಳಿಕ ರೌಡಿ ಹಾಳೆಯನ್ನ ತೆರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೆಲ್ಲವೂ ಕೂಡ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ನಡೀತಕ್ಕಂತಹ ಪ್ರಕ್ರಿಯೆ. ಹೀಗಾಗಿ ಈಗ ಈ ಎಲ್ಲ ಕೇಸ್ಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾರೆ. ದರ್ಶನ್ ಜೈಲಿಂದ ಹೊರಬಂದ ಬಳಿಕ ಒಂದು ನೋಟಿಸ್ ಅನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಡ್ತಾರೆ. ಆ ಬಳಿಕ ರೌಡಿ ಹಾಳೆಯನ್ನ ತೆರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದಂತಹ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ನಲ್ಲಿ ಬಿ ರೌಡಿ ಶೀಟರ್ ಹಾಳೆಯನ್ನ ತೆರೆಯಲಾಗುತ್ತೆ. ಇನ್ ಕೇಸ್ ಇವರೇನಾದ್ರೂ ಓಪನ್ ಮಾಡಿದ್ರೆ, ಹಾಗೆ ಇವರ ಮನೆ ಇರ್ತಕ್ಕಂಥ RR ನಗರದಲ್ಲಿ ಎ ರೌಡಿ ಶೀಟರ್ ಪಟ್ಟಿಯನ್ನ ತೆರೆಯೋದಕ್ಕೆ ಪೊಲೀಸರು ಗಂಭೀರವಾದಂತಹ ಚಿಂತನೆಯನ್ನ ನಡೆಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ನರಸಿಂಹಮೂರ್ತಿ.